ಇದೇ ದೋಣಿಯಲ್ಲಿ ಇಲ್ಲಿರೋ ಮೀನುಗಾರರು ಹೋಗಿ ಮೀನ್ ಇಟ್ಕೊಂಡ್ ಬರ್ತಾರೆ. ಮೀನ್ ಇಟ್ಕೊಂಡ್ ಬಂದು ಇದನ್ನ ಮಾರ್ಕೆಟ್ ತಗೊಂಡ್ ಹೋಗಿ ಮಾರ್ತಾರೆ. ಇವ್ರು ಆಕ್ಚುಲಿ ಈಗ ನೋಡಿ ಇಲ್ಲಿ ಯಾರು ಇಲ್ಲ, ಜನ ಖಾಲಿ ಇದಾರೆ. ಇವ್ರು ಆಕ್ಚುಲಿ ಮಾರ್ನಿಂಗ್ ಬೆಳಗ್ಗೆ ಒಂದು 3:30, 4 ಗಂಟೆ, 5 ಗಂಟೆ ಹಿಂಗ್ ಓಡ್ತಾರೆ. ಬಂದು ಒಂದು 7 ಗಂಟೆ, 8 ಗಂಟೆ ಇಲ್ಲಿ ಬಂದ್ ಮುಟ್ತಾರೆ. ಅದಕ್ಕೆ ಈಗ 10 ಗಂಟೆಯಲ್ಲಿ ಯಾರು ಇಲ್ಲ. ಈಗ ಕೆಲವೊಂದ್ ಜನ ಬರ್ಬೋದು. ಇದೇನಿದೆಯಲ್ಲ ನೆಟ್, ಈ ನೆಟ್ ನ ಏನಾದ್ರು ಸಣ್ಣ ಕರೆಕ್ಷನ್ಸ್ ಎಲ್ಲ ಇದ್ರೆ, ಹೊಟ್ಟೆ ಎಲ್ಲ ಇದ್ರೆ ಅದನ್ನೆಲ್ಲ ಸರಿ ಮಾಡಕ್ ಇಲ್ಲಿ ಬರ್ತಾರೆ. ಕೆಲವೊಂದ್ ಸ್ವಲ್ಪ ಜನ ಬರ್ಬೋದು. ನೋಡಿ ಇಲ್ಲೆಲ್ಲ ಇಟ್ಟಿಟ್ಟಿದ್ದಾರೆ. ಇದೇನ್ ನಿಮಗ್ ಮನೆ ಕಾಣಿಸ್ತಿದ್ಯಲ್ಲ, ಈ ಮನೆ ನೋಡಿ, ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಮನೆ ಏನಿದೆಯಲ್ಲ, ಇದ್ರ ಒಳಗಡೆ ಎಲ್ಲ ಇಕ್ವಿಪ್ಮೆಂಟ್ಸ್ ಇರುತ್ತೆ ಅವ್ರವ್ರದ್ದು. ಇದು ಆಕ್ಚುಲಿ ಅವ್ರು ಡಿವೈಡ್ ಮಾಡ್ಕೊಂಡು ಕಟ್ಕೊಂಡಿರ್ತಾರೆ. ಎಲ್ಲ ಒಟ್ಟಿಗೆ ಸೇರಿ ಒಂದ್ ಶೇರ್ ಹಾಕೊಂಡು ಈ ತರ ಮನೆ ಕಟ್ಕೊಂಡಿರ್ತಾರೆ. ಅದ್ರ ಒಳಗಡೆ ಹೊಸ ಹೊಸ ದೋಣಿ, ಆಮೇಲೆ ಮೀನ್ ಹಿಡಿಯುವಂತ ಏನೇನ್ ಇಕ್ವಿಪ್ಮೆಂಟ್ ಇದೆ ಅದೆಲ್ಲ ಇರುತ್ತೆ ಇದ್ರಲ್ಲಿ. ನೋಡಿ ಎಷ್ಟ್ ಚೆನ್ನಾಗಿದೆ. ನೋಡಿ ಇಲ್ಲೇ ನೀವು ಕಾಣ್ತಿದ್ದೀರಲ್ಲ, ಇದು ರಾಮ ಮಂದಿರ ಅಂತ. ನೋಡಿ ಎಷ್ಟ್ ಚೆನ್ನಾಗಿದೆ ನೋಡಿ. ಹಂಗೆ ಸ್ವಲ್ಪ ಹಿಂಗ್ ತಿರ್ಗಿದ್ರೆ ವಾವ್, ಸೂಪರ್. ನೋಡಿ ಇದೇ ಬೀಚ್, ಇಲ್ಲೇ ನಾನು ಸ್ವಿಮ್ ಮಾಡೋದೀಗ. ಇಲ್ಲಿ ಕಲ್ ಸ್ವಲ್ಪ ಜಾಸ್ತಿ ಇದೆ, ಸೊ ಇಲ್ಲೇ ಬಂದಿದ್ದೀನಿ. ಏನಾದ್ರು ಮುಳುಗಿಲ್ ಹೋಗ್ಬಿಟ್ರೆ ಮತ್ತೆ ಕಲ್ಲ ಹಿಡ್ಕೊಳ್ಬಹುದು. ಅದಕ್ಕೆ ಇವ್ರು ಇಲ್ಲಿ ಈ ಬೋಟ್ ನ ಯೂಸ್ ಮಾಡಕ್ಕೆ, ಸಾರಿ, ಈ ದೋಣಿ ಏನ್ ಯೂಸ್ ಮಾಡ್ತಾರಲ್ಲ, ಇದೇನಿದೆಯಲ್ಲ, ಇದರಿಂದ ಅವರು ನೀರ್ನ ಹಿಂದೆ ಮಾಡಿ ಬೋಟ್, ಅವಾಗ ದೋಣಿ ಮುಂದೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ. ತುಂಬಾ ಸ್ವಲ್ಪ ವೇಟ್ ಇರುತ್ತೆ ಜಾಸ್ತಿ. ಇದೊಂದು ಯೂಸ್ ಮಾಡ್ತಾರೆ. ಆಮೇಲೆ ಕೆಲವೊಂದೆಲ್ಲ ಅವ್ರು ವಾಪಸ್ ಇಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇಲ್ಲೆಲ್ಲ ಕಳ್ತನ ಆಗೋದ್ ಜಾಸ್ತಿ. ಸ್ವಲ್ಪ ಮಕ್ಕಳೆಲ್ಲ ಬಂದು ಕತ್ಕೊಂಡು ಹೋಗ್ತಾರೆ. ಅದಕ್ಕೆ ನೋಡಿ, ಇದು ನೀರ್ ತೆಗಿಯಕ್ಕೆ. ದೋಣಿ ಮೇಲೆ ಏನಾದ್ರು ನೀರ್ ಬಂದ್ರೆ ಹಿಂಗ್ ಮಾಡಿ ಹಿಂಗೆ ನೀರ್ ತೆಗಿಯೋದು. ನೋಡಿ ಎಷ್ಟ್ ಚೆನ್ನಾಗಿದೆ. ನೋಡ್ಗುರು ಇವ್ರ ಟೆಕ್ನಾಲಜಿ.